ಸ್ನೇಹಿತರೆ, ಈ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆಲ್ಲ ಒಳ್ಳೇದಾಗ್ತೈತೆ. ಯಾಕೆ ಹೇಳ್ತಿದ್ದೀನಿ ಅಂತಂದು ಸ್ವಲ್ಪ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ರು ಸ್ವಲ್ಪ ಜನಕ್ಕಾದ್ರೂ ನಾನು ಹೇಳೋದ್ರಾಗೆ ಅರ್ಥ ಆಗ್ತೈತೆ. 100 ಜನದಾಗ ಒಬ್ರಿಗಾದ್ರೂ ನೊಂದಿರೋರು, ಬಾಧೆ ಬಿದ್ದಿರೋರು ಇದ್ದೇ ಇರ್ತಾರೆ. ಹಿರಿಯರಿಂದ ಚಿಕ್ಕವ್ರವರೆಗೂ ಈ ಕತೆ ಇದಾಗ್ತೈತೆ ನೋಡಿದಂಥವ್ರಿಗೆ. ಈ ಪೂರ್ತಿ ವಿಡಿಯೋ ನೋಡ್ರಿ, ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ, ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಎಲ್ಲರದ್ದು ಊಟ ಆತ ಅಂತ ಕೇಳ್ತಾ ಇದ್ದೀವಿ. ಎಲ್ಲರೂ ನಮ್ಮದು ಊಟ ಆಯ್ತು, ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ಇವತ್ತು ಒಂದು ಕತೆ ಹೇಳಬೇಕು ಅಂತ ಕುಂತಿದ್ದೀನಿ. ಆ ಕತೆಗೇನಾದರೂ ನಾನು ಮಾತಾಡುವಾಗ ಅಲ್ಲಲ್ಲೇ ತಪ್ಪಾಗಿದ್ದರೆ ಕ್ಷಮಿಸಿ. ಎಲ್ಲರೂ ಲೈಕ್ ಮಾಡಿ, ಸೇವ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಕತೆ ಹೇಳ್ತೀನಿ ಕೇಳ್ರಿ. ಮತ್ತು ಒಂದೂರಾಗೆ ಒಂದು ಹೆಂಡತಿ, ಒಂದು ಯಜಮಾನ್ರು ಇಬ್ಬರು ಇರ್ತಾರೆ ಒಂದು ಮನೆಗೆ. ಅವರು ಚಿಕ್ಕವರಿಂದಲೂ ಕಷ್ಟಪಟ್ಟು ದೊಡ್ಡರಾಗಿರ್ತಾರೆ. ಅವ್ರನ್ನ ಹಿರಿಯರು ಮದುವೆ ಮಾಡಿರ್ತಾರೆ ಬಡತನದಾಗೆ. ಅವತ್ತಿಗೆ ಈಗಿನ ಕಾಲದಾಗಲ್ಲ, ಅವಾಗಿನ ಕಾಲದಾಗ ಕತೆ ನಮ್ಗೆ ಹೇಳಿರೋದು, ನಾವು ನಿಮ್ಗೆ ಹೇಳ್ತಾ ಇದ್ದೀನಿ. ಅವತ್ತಿಗೆ ದೊಡ್ಡವರೆಲ್ಲ ಸೇರಿ ಅವ್ರಿಗೆ ಮದುವೆ ಮಾಡಿರ್ತಾರೆ. ಚೆನ್ನಾಗೇ ದುಡಿತಾರೆ, ಕೆಲಸ ಮಾಡ್ತಾರೆ ಕಷ್ಟಪಟ್ಟು. ಏನೇನ ನೋವು ಬರಲಿ, ಏನೇನ ಕಷ್ಟ ಬರಲಿ, ಏನೇನ ಅವಮಾನ ಆಗಲಿ, ಬೀಳು ಎಲ್ಲ ದಾಟ್ಕೊಂಡು ಕಷ್ಟ ಬಿದ್ದು ಮಕ್ಕಳು ಮಾರಿ ಸಾಕೊಂಡು ಎಲ್ಲರೂ ದೊಡ್ಡವ್ರನ್ನ ಮಾಡಿ ಮಕ್ಕಳಿಗೆಲ್ಲ ಮದುವೆ ಮಾಡ್ತಾರೆ. ಎಲ್ಲ ಅನುಕೂಲವಾಗಿ ಚೆನ್ನಾಗಿರ್ತೈತೆ. ಎಲ್ಲ ಅನುಕೂಲವಾಗಿ ಚೆನ್ನಾಗೈತೆ ಎಂಬವಾಗ ಒಬ್ಬೊಬ್ರಿಗೆ ಹೆಣ್ಣು ನೋಡ್ತಾರೆ. ಹೆಣ್ಣು ನೋಡಿ ಅವ್ರಿಗೆ 3 ಗಂಡು ಮಕ್ಳು ಇರ್ತಾರೆ. 3 ಗಂಡು ಮಕ್ಕಳು, ಹೆಣ್ಮಕ್ಳು ಇರಲ್ಲ ಅವ್ರಿಗೆ. ಫಸ್ಟ್ ದೊಡ್ಡವರು ಮಾಡ್ತಾರೆ, ಆಮೇಲೆ ನೆಕ್ಸ್ಟ್ ಇನ್ನೊಬ್ರಿಗೆ, ಆಮೇಲೆ ನೆಕ್ಸ್ಟ್ ಇನ್ನೊಬ್ರಿಗೆ 3 ಮದುವೆನೂ ಮಾಡಿ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಎಲ್ಲ ಸಂಪಾದಿಸಿ ರೆಡಿ ಮಾಡಿ ಇಕ್ಕಿ ಇರ್ತಾರೆ. ದುಡ್ದು ಕಷ್ಟಪಟ್ಟು ಮಕ್ಳಿಗೋಸ್ಕರ ಅಂತ ಇಕ್ಕಿದ್ರೆ ಇನ್ನೇನು ಎಲ್ಲ ಅನುಕೂಲ ಆಯ್ತು. ನಮ್ಮ ಮಕ್ಕಳು ಚೆನ್ನಾಗವ್ರೆ, ನಾವು ಚೆನ್ನಾಗಿರ್ತೀವಿ ಅಂತಂದು ಅವರು ದೊಡ್ಡವರು ಭಾವಿಸ್ತಾ ಇರ್ತಾರೆ, ಸಂತೋಷವಾಗಿರ್ತಾರೆ. ಸಂತೋಷ ಇರೋ ಟೈಮ್ನಾಗೆ ಒಂದು ಕಷ್ಟ ಅಂಬೋದು ಬಂದ್ಬಿಡ್ತೈತೆ. ವಿಧಿ ಆಟ ಯಾರು ತಪ್ಪಿಸ್ಕೊಂಬಕ್ಕಾಗಲ್ವಲ್ಲ. ವಿಧಿ ಬಲಿಗೆ ಸಿಗಬೇಕು ಎಂಥಾರಾದ್ರೂ. ಯಾವ ಆಸ್ತಿ ಹಣ ಅಂತಸ್ತು ಏನೂ ನೋಡಲ್ಲ. ವಿಧಿ ಕಣ್ಣು ಬಿದ್ದರೆ. ಮತ್ತು ಅವ್ರಿಗೆ 2 ಗಂಡ ಹೆಂಡತಿ ಇರ್ತಾರಲ್ಲ, ಮಕ್ಕಳಿಗೆಲ್ಲ ಮದುವೆ ಮಾಡಿ ದೊಡ್ಡವರು ವಯಸ್ಸಾದವರು, ಇನ್ನೇನು ವಯಸ್ಸಾಯ್ತು ನಿಮ್ಮದೇಗಿರ್ಬೇಕು ಅಂತ ಚೆನ್ನಾಗಿರಕ್ಕೆ ನೋಡ್ತಾರೆ. ಆವಾಗ ಸುಖವಾಗಿರೋನಿ, ವಯಸ್ಸಾದ ಕಾಲದಾಗೆ ನಿಮ್ಮದೇ ಕೂತ್ಕೊಂಡು ಊಟ ಮಾಡೋಣ ಎಂಬ ಟೈಮ್ಗೆ ದೇವರು ಏನೋ ಒಂದು ಕಷ್ಟಪಟ್ಟು ಇನ್ನೇನು ಹುಷಾರು ಇಲ್ದಂಗೆ ಹುಷಾರು ತಪ್ತಾರೆ ಅವ್ರ ಯಜಮಾನ್ರು. ಹುಷಾರು ತಪ್ಪಿದಾಗ ಅವ್ರಿಗೆ ಹುಷಾರಿಲ್ದಂಗೆ ಆಗ್ತೈತೆ. ಅಲ್ಲಿ ಇಲ್ಲಿ ತೋರಿಸ್ತಿರ್ತಾರೆ, ಆಸ್ಪತ್ರೆಗೆ ಎಲ್ಲ ಮೆಡಿಸನ್ನು ಎಲ್ಲ ಕೊಡ್ತಾರೆ. ಎಲ್ಲ ಕೊಟ್ಟರು ಅವರು ಗುಣ ಆಗೋದಿಲ್ಲ. ಗುಣ ಆಗಿ ಆರೋಗ್ಯ ಇದಾಗೋದಿಲ್ಲ. ಆರೋಗ್ಯ ಇದಾಗದಿದ್ದಕ್ಕೆ ಹಿರೇ ಮನುಷ್ಯ ತೀರೋಗ್ಬಿಡ್ತಾರೆ. ಆ ಹಿರೇ ಮನುಷ್ಯ ತೀರೋದಾಗ ಅಜ್ಜಿ ಇರ್ತೈತೆ. ಅಜ್ಜಿ 3 ಗಂಡು ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಎಲ್ಲ ಇರ್ತಾರೆ ಅಜ್ಜಿಗೆ. ಇನ್ನೇನು ಅಜ್ಜ ತೀರೋತಲ್ಲ ಅಂತ ಹೇಳ್ಬಿಟ್ಟು, ನಮ್ಗಿನ್ನೇನು ಬೇಕು ಹೇಳು, 3 ಗಂಡು ಮಕ್ಳವ್ರೆ, 3 ತಗೋ ಒಂದೊಂದಿನ ಊಟ ಮಾಡ್ಕೊಂಡು ಇದ್ರೆ ಆತ ಅಲ್ವೇ ಅಂತ ಹೇಳ್ಬಿಟ್ಟು, ಇನ್ನು ಯಜಮಾನ್ರು ಹೋಗ್ತಿದ್ದಂಗೆ ಇರೋ ಆಸ್ತಿಗೆ 3 ಗಂಡು ಮಕ್ಕಳನ್ನ ಕರೆಸಿ ನಿಮ್ಗಿಷ್ಟು ಅಂತೇಳಿ 3ಗೂ 3 ಪಾಲು ಮಾಡಿ ಹಂಚ್ಕೊಡ್ತೈತೆ ಅಜ್ಜಿ. ಹಂಚ್ಕೊಡೋವ್ರಿಗೂ 3 ಚೆನ್ನಾಗೇ ಇರ್ತಾರೆ. ಗಂಡು ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಎಲ್ಲನೂ ಚೆನ್ನಾಗಿದ್ದು ಇನ್ನೇನು ಆಸ್ತಿ ಎಲ್ಲ ಅವ್ರ ಕೈಗೆ ಬಂದುಬಿಡ್ತಲ್ಲ, ಇನ್ನೇನು ಬಿಡು ಈ ಅಜ್ಜಿ ಮುಸ್ಲಿ ಇನ್ನೇನು ಅಂತ ತಾಚಾರ ಮಾಡಿಬಿಟ್ಟು ದೊಡ್ಡ ಮಗನ ಮನೆಗೆ ಹೋದರೆ ಊಟಕ್ಕೆ ನನ್ನ ಮನೆನ ಇರೋದು, ಇನ್ನೊಂದು ಮನೆ ಇಲ್ವಾ ಅಲ್ಲಿಗೆ ಹೋಗು ಅಂತಾರೆ. ನಡುವ ಮನೆಗೆ ಹೋದರೆ ಚಿಕ್ಕ ಮಗ ಇಲ್ವಾ ಅಲ್ಲಿಗೆ ಹೋಗು, ಇಲ್ಲಿಗೆ ಏನಕ್ಕೆ ಬರ್ಬೇಕು ನೀನು ಊಟಕ್ಕೆ, ನಾನು ಒಬ್ಬನೇ ಇರೋದು ಅಂತಾರೆ.
ಹಂಗೇನೆ ಮತ್ತೆ ಮತ್ತೆ ಹೋಗ್ತಾ ಇದ್ರೆ ಸೊಸೆಯರು ಅಡುಗೆ ಮಾಡೋಕ್ಕೆ ಅಂತ ಪ್ರಯತ್ನ ಬೀಳ್ತಾ ಇರ್ತಾರೆ. ಅಜ್ಜಿ ಬರ್ತೈತೆ, ದೊಡ್ಡ ಮನೆಗೆ ಬರ್ತೈತೆ, ಬಂದ್ಲ ಮುಸ್ಲಿ ಬರಲಿ ಇವತ್ತು ಸರಿಯಾಗಿ ಊಟ ಕೊಡ್ತೀವಿ ಅಂತ ದೊಡ್ಡ ಸೊಸೆ ಅಂತದೆ. ಇನ್ನೊಬ್ರು ಇರ್ತಾರೆ, ಮುಸ್ಲಿ ಬತ್ತೈತೆ ಬಿರಿನ ಊಟ ಮಾಡಿ ಎತ್ತಿಕ್ರೋ ಅಂತ ಮಕ್ಳಿಗೆ ಹೇಳ್ಕೊಡೋದು ಇನ್ನೊಬ್ರು ಸೊಸೆ ಬರೋದು ಮುಂದೆ ಕೂತಿದ್ರು ಊಟ ಕೊಡ್ದಂಗೆ ಎದುರಿಗೆ ತೋರಿಸ್ಕೊಂಡು ತಿಂತಾ ಇರ್ತಾರೆ. ಹಂಗೆ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬರು ಇರ್ತಾರೆ ಊರಾಗೆ, ನೋಡ್ದ ಇರೋ ಆಸ್ತಿ ಎಲ್ಲ ನೀನು ಹಂಚ್ಕೊಟ್ಬಿಟ್ಟೆ, ಇವತ್ತು ನಿನ್ನ ಬೀದಿ ಪಾಲು ಮಾಡಿಬಿಟ್ರು, ನಾನೊಂದು ಐಡಿಯಾ ಕೊಡ್ತೀನಿ, ನಾನು ಹಿಡ್ದೆ ಅಂತ ನೀನು ನಡ್ಕೊಂಡ್ರೆ ನೀನು ಸೊಸೆಯರು ಮತ್ತೆ ನಿನಗೆ ಚೆನ್ನಾಗಿ ನೋಡ್ಕೊತಾರೆ ನೋಡು, ನನ್ನ ಐಡಿಯಾ ಕೊಟ್ಟಂಗೆ ಕೇಳು ಅಂತ ಹೇಳ್ತಾರೆ. ಆವಾಗ ಕೇಳಿದಾಗ ಆತು ಏನು ಹೇಳು ಅಂತಂದು ಅಜ್ಜಿ ಹೇಳ್ತಾ ಕುಂತಿರ್ತೈತೆ. ದೊಡ್ಡವ್ರ ತಕ್ಕೋಗಿ ದೊಡ್ಡವ್ರನ್ನ ಸಲಿಗೆ ಕೇಳಿದಾಗ ಹಿಂಗೆ ಹೇಳ್ತಾ ಇರ್ತಾರೆ. ಅವರು ಮುಂದೆ ಹಿರಿಯರ್ಗೆ ಹೇಳ್ಕೊಂಡು ಅಜ್ಜಿ ಕಣ್ಣೀರಾಗ್ದಾಗ ಈ ಥರ ಸಲಿಗೆ ಕೊಡ್ತಾರೆ. ಅವರು ಏನು ಕೊಡ್ತಾರೆ ಅಂದರೆ, ಮತ್ತೆ ನೀನು ಒಂದು ಐಡಿಯಾ ಹೇಳು ಸೊಸೆಯರ್ಗೆ ಹೋಗ್ಬಿಟ್ಟು. ಈಗ ಮತ್ತು ನಮ್ಮ ಫ್ರೆಂಡ್ ಒಬ್ರು ಇದ್ದರು, ಅಲ್ಲಿ ಖಜಾನೆ ಇತ್ತು. ಆ ಖಜಾನೆ ಬೀಗ ನಮ್ಮ ಫ್ರೆಂಡ್ ಕೈಗೆ ಒಂದು ಕೊಟ್ಬಿಟ್ಟಿದ್ದೆ. ಆ ಫ್ರೆಂಡು ತೀರೋಗ್ಬಿಟ್ಟಾರೆ, ಬೀಗ ಕಳೆದ್ಬಿಟ್ಟಾರೆ. ಇನ್ನೊಂದು ಬೀಗ ಐತೆ, ಅದೊಂದು ಬೀಗ ನನ್ನ ಹತ್ರ ಇಟ್ಕೊಂಡಿರ್ತೀನಿ, ಅದ್ರಾಗೆ ಬೆಳ್ಳಿ ಬಂಗಾರ ಎಲ್ಲ ಇಕ್ಕಿರ್ತೀನಿ ಅಂತ ಹೇಳ್ಬಿಟ್ಟು ನೀನು. ಆವಾಗ ನಿನ್ನ ಸೊಸೆಯರು ನೀನು ಚೆನ್ನಾಗಿ ಊಟ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ ಅಂತ ಐಡಿಯಾ ಕೊಡ್ತಾರೆ. ಯಾರ ನೋಡಿ ಮುಗ್ಗೆಲಿರೋ ಸಲಿಗೆ ಕೊಡ್ತಾರೆ. ಆವಾಗ ಹಂಗೇನೆ ಅಜ್ಜಿ ಬರ್ತೈತೆ. ಬರ್ರಮ್ಮ ಸೊಸೆಯರ ಎಲ್ಲ ಬರ್ತಾ ಇದ್ದಾಳೆ ಅಜ್ಜಿ, ಬರಲಿ ಅಂತ ಅವರು ಮಾತಾಡ್ಕೊತಿರ್ತಾರೆ. ಅಜ್ಜಿ ಬಂತು, ಹೊರಗಡೆ ಕುತ್ಕೊಂತು, ಬರ್ರಮ್ಮ ಸೊಸೆಯರ ಎಲ್ಲ ನಿಮ್ಗೇನೋ ಒಂದು ಹೇಳ್ಬೇಕು, ಎಲ್ಲ ಹಂಚ್ಬಿಟ್ಟಿದ್ದೀನಿ ಅಂತಂದು ಅಂದ್ಕೊಬಿಟ್ಟಿದ್ದೆ ನಾನು, ಅದೊಂದು ಮರ್ತೋಗಿದ್ದೆ, ಅದು ನೆನ್ನೆ ಜ್ಞಾಪನ ಬಂತು, ಅದಕ್ಕೆ ಇವತ್ತು ನಿಮ್ಗೇನೋ ಒಂದು ಹೇಳ್ಬೇಕು ಬರ್ರಿ ಅಂತ ಕರೀತೈತಿ. ಆವಾಗ ಇವ್ರು ಸೊಸೆಯರು ಇನ್ನೂ ಏನಾದರೂ ಇದ್ದತೆ ನಮ್ಗೆ ಹೇಳೋದು, ಏನಾದರೂ ಮಡಗಿರ್ತೈತೆ ಅಜ್ಜಿ ಅಂತ ಹೇಳ್ಬಿಟ್ಟು ಅವಾಗ ಒಲೆ ಹೊಚ್ಚಿದ್ದಾರಲ್ಲ, ಬೇಕಾದರೆ ಒಲೆ ಆಫ್ ಮಾಡ್ಕೊಬಂದು ನಿಂತ್ಕೊಂತಾರೆ ಅಜ್ಜಿ ಮುಂದೆ. ಏನು ಕೇಳೋನಿ, ಈ ಸೊಸೆಗೆ ಹೇಳಿರಾತು, ಆ ಸೊಸೆಗೆ ಹೇಳಿರಾತು, ಈ ಸೊಸೆಗೆ ಹೇಳಿರಾತು ಅಂತೇಳಿ ಮೂವರು ಬಂದು ನಿಂತ್ಕೊಂತಾರೆ. ಮೂವರು ಬಂದು ನಿಂತ್ಕೊಂಡಾಗ ಆವಾಗ ಮತ್ತೆ ಅಲ್ಲಿ ಫ್ರೆಂಡ್ ಮನೆಗೆ ಒಂದು ಖಜಾನೆ ಇಕ್ಕಿದ್ದೆ, ಅದನ್ನು ನಿಮಗೆಲ್ಲ ಹಂಚ್ಕೊಡೋದು ಮರ್ತೋಗಿದ್ದೆ. ಅದ್ರಾಗೆ ಫ್ರೆಂಡು ಇದಾಗ್ಬಿಟ್ಟವ್ರೆ, ನನಗೆ ಗೊತ್ತಿಲ್ಲ ಬೀಗ ಎಲ್ಲ ಹಾಕ್ಯಾರೋ ಒಂದು, ಅದು ನಿಮಗೆ ತಂದ್ಕೊಡೋಕ್ಕೆ. ಇನ್ನೊಂದು ಬೀಗ ಐತೆ, ಆ ಬೀಗ ನನ್ನ ಹತ್ರ ನಿಂತ್ಕೊಂಡಿರ್ತೀನಿ, ನಾನು ಇರೋವರೆಗೂ ಆ ಬೀಗ ಯಾರಿಗೂ ಕೊಡಲ್ಲ, ನಾನು ಹೋದ್ಮೇಲೆ ಹೋಗಿ ತೆಗೆದು ನೋಡಿ ಏನೇನು ಬೇಕೋ ಅದು ಹಂಚ್ಕೊಳ್ರಿ ಅಂತ ಹೇಳ್ತೈತೆ. ಆವಾಗ ಏನು ಮಾಡಿಬಿಟ್ರು, ಆ ಸೊಸೆ ಕರೀತಾಳೆ ದೊಡ್ಡ ಸೊಸೆ, ಅಜ್ಜಿ ನಮ್ಮನೆಗೆ ತಿಂಡಿ ಆಗೈತೆ ಬಾ, ನಮ್ಮನೆಗೆ ತಿಂಡಿ ಆಗೈತೆ ಬಾ ಅಂತ. ಇನ್ನೊಂದು ಸೊಸೆ ಬಂದು ನಮ್ಮನೆಗೆ ಟೀ ಮಾಡಿದ್ದೀನಿ ಬಾ ಅಂತ. ಇನ್ನೊಂದು ಸೊಸೆ ಕಿರಿ ಸೊಸೆ ಬಂದು ಅಜ್ಜಿನ ಕರೀರೋ ಊಟ ಮಾಡಲಿ ಅಂತ. ಎಲ್ಲಿ ಈ ಸೊಸೆ ಕೊಡ್ತಾಳೋ, ಎಲ್ಲಿ ಆ ಸೊಸೆ ಕೊಡ್ತಾಳೋ, ಅಜ್ಜಿ ಇನ್ನೂ ಇಕ್ಕೊಂಡಾಳೆ ಅಂತ ಅವ್ರಿಗೆ ಆಸೆ ಬಿಟ್ಬಿಡ್ತೈತಿ. ಸುಮ್ಮನಾದರೂ ಈ ಥರ ಅಜ್ಜಿ ಆಸೆ ಇಕ್ಬಿಟ್ಟಾಳೆ. ಹಂಗೆ ಮಾಡ್ತಾಯಿದ್ರು. ಮಾಡ್ತಾ ಜೀವನ ಕಳೀತಾ ಇತ್ತು. ಅಜ್ಜಿಗೆ ಹಂಗೆ ಹೊಟ್ಟೆ ತುಂಬ ಊಟ ಸಿಕ್ತಿತ್ತು, ನೆಮ್ಮದಿ ಸಿಕ್ತು, ಸಂತೋಷವಾಗಿದ್ಲು ಅಜ್ಜಿ. ಇನ್ನೇನು ಅಜ್ಜಿಗೂ ವಯಸ್ಸಾಯ್ತು, ಹೋಗೋ ಟೈಮ್ ಬಂತು. ಹೋಗೋ ಟೈಮ್ ಬಂದಾಗ ಅಜ್ಜಿನೂ ತೀರೋಗ್ಬಿಡ್ತು. ಅಜ್ಜಿನ ತೀರೋಗ್ಬಿಟ್ಟಾಗ ಅಜ್ಜಿ ಕೆಲಸ ಮಾಡಾನೆ ಅಂತ ಓಡಾಡ್ತಿಲ್ಲ ಗಂಡು ಮಕ್ಕಳು. ಬೀಗ ತಕ್ಕೊಂಬಿಟ್ರು, ಹೋಗ್ಬಿಟ್ಟು ಖಜಾನೆ ಬೀಗ ತೆಗೆದ್ರು. ಖಜಾನೆ ಬೀಗ ತೆಗೆದ್ರೆ ಅದ್ರಾಗೆ ಒಂದು ಚೀಟಿ ಇರ್ತೈತಿ, ಬಡ್ಡಿ ಮಕ್ಕಳ ನನ್ನ ವಯಸ್ಸಾದಾಗ ನೀವೆಲ್ಲ ಚೆನ್ನಾಗಿ ನೋಡ್ಕೊತೀರ ಅಂತ ಹೇಳ್ಬಿಟ್ಟು ಇದ್ದಿದ್ದೆಲ್ಲ ಹಂಚ್ಕೊಟ್ಬಿಟ್ನಲ್ಲ ನಾನು, ನೀವೆಲ್ಲ ಸೇರ್ಕೊಂಡು ನನಗೆ ಈ ರೀತಿ ಮೋಸ ಮಾಡಿರಲ್ಲ, ನಿಮ್ಗೆ ಸರಿಯಾಗಿ ಬುದ್ಧಿ ಕಲ್ಸಕ್ಕೆ ನನಗೆ ದೇವ್ರ ದಾರಿ ಕೊಟ್ಟಿರೋದು, ಮಾಡ್ತೀನಿ ತಡೀರಿ ಅಂತ ಹೇಳ್ಬಿಟ್ಟು ಆ ಅಜ್ಜಿ ಅದ್ರಾಗೊಂದು ಲೆಟ್ರ್ ಬರ್ದಿಕ್ಕಿರ್ತಾಳೆ ಸೀಟಿ. ಆ ಖಜಾನೆಗೆ ಬೀಗ ತೆಗೆದು ನೋಡಿದರೆ ಸೀಟಿ ಸಿಗ್ತೈತಿ. ಇಲ್ಲಿ ಅಜ್ಜಿ ತೀರೋಗಳಲ್ಲ, ಅಜ್ಜಿದು ಕೆಲಸ ಕಾರ್ಯ ಮಾಡೋಣ ಎಂಬುದಿಲ್ಲ, ಕೆಲಸ ಕಾರ್ಯ ಮಾಡೋಣ ಎಂಬುದು ಬಿಟ್ಬಿಟ್ಟು ಅಜ್ಜಿನ ಬಿಟ್ಬಿಟ್ರು. ಖಜಾನೆ ಬೀಗದ ಕಡೆ ಕಣ್ಣು ಹಾಕ್ಬಿಟ್ರು. ಅಜ್ಜಿ ಜೀವ ಹೋಗ್ತಿದ್ದಂಗೆ ಬೀಗ ಹೊತ್ಕೊಂಡು ಓಡೋಗ್ಬಿಟ್ರು. ಅದನ್ನು ತೆಗೆದು ನೋಡಿದರೆ ಸೀಟೆಗೆ ಆ ಥರ ಬರ್ದಿಕ್ಕೈತೆ ಅಜ್ಜಿ. ಬರ್ದಿಕ್ಕಿದಾಗ ಅವಾಗ ಏನು ಮಾಡಿಬಿಟ್ರು, ಕರ್ತವ್ಯ ಮಾಡಬೇಕಲ್ಲ ಅಜ್ಜಿದು ಕೆಲಸ ಕಾರ್ಯ ಎಲ್ಲನ ಮಾಡಕ್ಕೆ ಹಿಡಿದ್ರೆ ಅಜ್ಜಿ ಇರೋವರೆಗೂ ಇಲ್ಬರಮ್ಮ ಅಂತ ಸೊಸೆ ಗಂಡು ಮಕ್ಕಳು ಎಲ್ಲ ಪ್ರೀತಿಯಿಂದ ನೋಡ್ಕೊತಿದ್ರು. ಯಾವಾಗ ಏನೂ ಇಲ್ಲ ಅಂತ ಗೊತ್ತಾತ ಕೆಲಸ ಕಾರ್ಯಕ್ಕೋಸ್ಕರ ದುಡ್ಡು ಮ್ಯಾಲೆ ಬೀಳ್ತೈತಲ್ಲ, ನಾನು ದೊಡ್ಡನು, ನಾನು ಮಾಡೋಂಗಿಲ್ಲ, ಸಣ್ಣನ ಮಾಡಬೇಕು ಅಂತ ದೊಡ್ಡನು
ನಾನು ನಡುಲನ್ ಮಾಡೋಂಗಿಲ್ಲ, ದೊಡ್ಡನೇ ಮಾಡಬೇಕು ಅಂತ ನಡುಲನು, ಸಣ್ಣನ ಮಾಡಬೇಕು ಅಂತ ದೊಡ್ಡನು, ಇದೇ ರೀತಿ ಅಜ್ಜಿನಲ್ಲಿ ಮುಂದಿಕ್ಕೊಂಡು ವಾದೆ ಆಡ್ತಾ ಬಿಟ್ರೆ ಅಲ್ಲೇನು ಇಲ್ಲ ಅಂದಿಕ್ಕೆ ಅದು ಯಾರು ಅಜ್ಜಿ ಕೆಲಸನೂ ಅದಿಲ್ಲ ಅಂತ ಗೊತ್ತಾಗ್ಬಿಡ್ತಲ್ಲ ಖಜಾನೆಗೆ. ಅಜ್ಜಿ ಕೆಲಸ ಮಾಡೋಕ್ಕೂ ಯಾರು ಮುಟ್ಕೊತಾ ಇಲ್ಲ, ಗಂಡು ಮಕ್ಳು ಇದ್ರದೇಕೆ. ಅದಕ್ಕೆ ವಯಸ್ಸಾದ ಕಾಲಕ್ಕೆ ತೀರಾ ಏನು ಇಲ್ಲ ಅಂದ್ರೂ ಅಲ್ಪ ಸ್ವಲ್ಪ ಆದರೂ ಒಂದಿಷ್ಟು ಇಷ್ಟ ಆದರೂ ವಯಸ್ಸಾದರೂ ಮಡಿಕೊಂಡಿರ್ಬೇಕು. ಸತ್ತ ಮೇಲೆ ಅವರೇ ತಗೊಂತಾರೆ, ಯಾರು ಕಂಡರು ಬಂದು ತಿಂಬಲ್ಲ, ಮಕ್ಕಳಿಗೆ ಸೇರೋದು. ಪೂರ್ತಿ ಅಧಿಕಾರ ಪೂರ್ತಿ ಸ್ಥಾನ ಕೊಟ್ಟು ಯಾರು ಹಿರಿಯರು ಏನು ಕಳ್ಕೊಂಬೇಡ್ರಿ, ಏನು ಅಲ್ಪ ಸ್ವಲ್ಪ ಒಂದು ಸ್ವಲ್ಪನಾದರೂ ಮಡಿಕೊಂಡಿರ್ಬೇಕು ನಿಮಗೆ ಅಂತ. ನೀವು ತೀರೋದ್ಮೇಲೆ ಅವ್ರು ಎಂಜ್ಕೊಂತಾರೆ ಅಂತಂದು ಹಿರಿಯರು ಯಾರೋ ನಮ್ಗೆ ಈ ಕತೆ ಹೇಳಿದರು. ನಾನು ಹೇಳಿದ್ದೀನಿ ನಿಮಗೆ. ಏನಾದರೂ ಈ ಕತೆಗೆ ಯಾರಿಗಾದ್ರೂ ಬೇಜಾರಾಗಿದ್ದರೆ, ತಪ್ಪಾಗಿ ಏನಾದರೂ ತಿಳ್ಕೊಂಡಿದ್ರೆ ಕ್ಷಮೆ ಇರಲಿ. ಎಲ್ಲರೂ ಲೈಕ್ ಮಾಡಿರಿ, ಶೇವ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.